ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಚಾಸ್ ಡೈಲಿ ವ್ಲಾಗ್ ಚಾನಲ್. ನಾನು ನಿಮ್ಮ ಕನ್ನಡತೆ ಪವಿತ್ರ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಒಪ್ಪಿ ಚೆನ್ನಾಗಿದ್ದೀರಾ ಅನ್ಕೋತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ರಾಯರ ಮಧ್ಯಾರಾಧನೆ ಇರೋದ್ರಿಂದ ಪೂಜೆ ಮಾಡೋಣ ಮನೆಯಲ್ಲಿ, ರಾಯರಿಗೆ ಮಧ್ಯಾರಾಧನೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ನಿನ್ನೆ ಮಂತ್ರಾಲಯಕ್ಕೆ ಹೋಗಿದ್ದೆ ಅಲ್ವಾ, ಶನಿವಾರ ಹೋಗಿದ್ದೆ ಮತ್ತು ಭಾನುವಾರ ಬಂದೆ. ಭಾನುವಾರ ಪೂರ್ವಾರಾಧನೆ ಇತ್ತು, ಪೂರ್ವಾರಾಧನೆಗೆ ಹೋಗಿದ್ದೆ. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಬಂದು ಬೆಳಗ್ಗೆ ನೈಟ್ ಬಂದೆ. ಸೋಮವಾರ ಬೆಳಗ್ಗೆ ಮಧ್ಯಾರಾಧನೆ ಮಾಡೋಣ ಅಂತ ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ರಾಯರಿಗೋಸ್ಕರ ಒಂದು ಬೆಳ್ಳಿ ದೀಪನ ತೊಗೊಂಡು ಬಂದೆ ಬೆಳಗ್ಗೆ ಹೋಗಿ. ಇದು ಬಂದು 100 ಗ್ರಾಮ್ ಇದೆ. ಏನೋ ದೀಪ ಅಂದರೆ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ನಿಮಗೆಲ್ಲ ಇಷ್ಟ ಆಗಿದೆ ಸೊ ಕಮೆಂಟ್ ಮಾಡಿ ಇಷ್ಟ ಆಯಿತಾ ಏನು ಅಂತ. 100 ಗ್ರಾಮ್ ಇದೆ ನೋಡಿ, ನೋಡ್ತಿದ್ದಲ್ಲ ಕಾಣಿಸ್ತಿದೆ. 100 ಗ್ರಾಮ್ ಇದೆ ದೀಪ. ನನಗೆ ಇಷ್ಟ ಆಯಿತು, ಏನಾದರೂ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಉದ್ದಕ್ಕೆ. ಸೊ ಫಸ್ಟ್ ಟೈಮು ನಾನು ಅರ್ನ್ ಮಾಡಿ ನನ್ನ ರಾಯರಿಗೆ ನನ್ನ ದುಡ್ಡಿಂದನೇ, ನನ್ನ ಹಸ್ಬೆಂಡ್ ಹತ್ರ ನಾನು ₹1 ಇಸ್ಕೊಂಡಿಲ್ಲ ಇದಕ್ಕೆ. ಸೊ ನಾನು ಫಸ್ಟ್ ಟೈಮ್ ಅರ್ನ್ ಮಾಡಿರೋ ದುಡ್ಡಲ್ಲಿ ನನ್ನ ರಾಯರಿಗೆ ಫಸ್ಟ್ ಟೈಮ್ ಇದನ್ನು ಕೊಡೋಣ ಅಂತೇಳಿ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ಈಗ ಎಲ್ರು ಏನು ಮಾಡ್ತಾಯಿದ್ದೀರಾ? ಇವತ್ತು ರಾಯರ ಆರಾಧನೆ, 2ನೇ ದಿನದ ಆರಾಧನೆ. ಪೂರ್ವಾರಾಧನೆಗೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಇವತ್ತು ಮಧ್ಯಾರಾಧನೆ ಇದೆ. ಸೊ ಮಧ್ಯಾರಾಧನೆ ನಾನು ನಮ್ಮ ಮನೆಯಲ್ಲೇ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ, ಸಿಕ್ಕಾಬಿಟ್ಟೆ. ಸೊ ಇವತ್ತು ಆರಾಧನೆ ರಾಯರನ್ನು ನಂಗೆ ಒಂದು ಎಮೋಷ್ನಲ್ಲು. ರಾಯರ ಆರಾಧನೆ ಮಾಡ್ತಾಯಿದ್ದೀನಿ, ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಾನು ನಮ್ಮ ಮನೇಲಿ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ರಾಯರ ನೆನ್ನೆ ಮಂತ್ರಾಲಯಕ್ಕೆ ಹೋದಾಗ ರಾಯರ ಪ್ರಸಾದ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಇಟ್ಟು ಪೂಜೆ ಮಾಡಿ ಎಲ್ರಿಗೂ ಕೊಡ್ತೀನಿ, ಕುಂಕುಮ ಕೊಟ್ಟು. ಇದು ಬಂದು ರಾಯರಿಗೆ ಹಯಗ್ರೀವ ಪ್ರಸಾದ ತುಂಬಾ ಇಷ್ಟ ರಾಯರಿಗೆ, ಹಯಗ್ರೀವ ಪ್ರಸಾದ. ಸೊ ಹಯಗ್ರೀವ ಪ್ರಸಾದ ಕೂಡ ಮಾಡ್ಕೊಂಡಿದ್ದೀನಿ. ಮಂತ್ರಾಲಯದಿಂದ ತಂದಂಥ ಅಕ್ಷತೆ ಕೂಡ ಇದೆ ಇಲ್ಲಿ ನೋಡಿ. ರಾಯರಿಗೆ ಹಂಗೇ ನೀರು ಮತ್ತು ಹಾಲು, ಇದು ಯಾವಾಗಲೂ ಈ ಅಕ್ಷತೆ ನನ್ನ ಮನೆಯಲ್ಲೇ ಇಟ್ಟಿರ್ತೀನಿ ಈ ಬಾಕ್ಸಲ್ಲಿ. ಸೊ ಹಾಗೆ ಇಟ್ಟಿದ್ದೀನಿ. ನಮ್ಮದು ಫೋಟೋ ಬಂದು ಚಿಕ್ಕದು. ಸೊ ದೊಡ್ಡದು ಚಿಕ್ಕದು ಅಂತೆಲ್ಲ ಏನೂ ಇಲ್ಲ, ರಾಯರಿದ್ದರೆ ಅಷ್ಟೇ ಸಾಕು. ರಾಯರೇ ಮನೇಲಿರೋ ಥರ ಇರ್ತಾರೆ. ದೊಡ್ಡದಾಗಲಿ ಚಿಕ್ಕದಾಗಲಿ ಯಾವುದೋ ಒಂದು ಫೋಟೋನ ಪೂಜೆ ಮಾಡಬೇಕು. ಫೋಟೋ ಇಲ್ದಿರೋ ಪರವಾಗಿಲ್ಲ, ರಾಯರ ಒಂದು ಹೆಸ್ರು ಹೇಳ್ಕೊಂಡು ನಾವು ಕಡ್ಡಿ ಹೆಸರು ಕೂಡ ರಾಯರು ನಮಗೆ ಒಲಿತಾರೆ ನೋಡಿ. ಸಿಂಪಲಾಗಿ ನಾನು ಇವಾಗಿಲ್ಲಿ ಪೂಜೆ ಮಾಡ್ಕೊತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಂಜೆ ನಾನು ಸಿಂಪಲಾಗಿ ಪೂಜೆ ಮಾಡ್ತೀನಿ ರಾಯರಿಗೆ. ಸೊ ನಮ್ಮ ಮನೆ ದೇವ್ರ ಮನೆ ಚಿಕ್ಕದಿರೋದ್ರಿಂದ ನನಗೆ ರಾಯರ ಫೋಟೋ ಅಲ್ಲಿ ಇಡೋದಕ್ಕಾಗೋದಿಲ್ಲ. ನಾನು ರಂಗೋಲಿ ಬಿಟ್ಟಿದ್ದೀನಲ್ಲ, ಅಷ್ಟಾಗಲ ಮಾತ್ರ ಇಡೋದಕ್ಕಾಗೋದು. ಅದಕ್ಕೋಸ್ಕರ ನಾನು ಚಿಕ್ಕ ರಾಯರ ಫೋಟೋ ತೊಗೊಂಡು ಬಂದಿದ್ದೆ, ಮಂತ್ರಾಲಯ ತೊಗೊಂಬಂದಿದ್ದು ಇದನ್ನು. ಸೊ ಫಸ್ಟು ನಮ್ಮ ಮನೆಗೆ ರಾಯರ ಫೋಟೋ ಬಂದಿದ್ದು ಇದೇನೆ. ನನ್ನ ಮೈದ ಮಂತ್ರಾಲಯಕ್ಕೆ ಹೋದಾಗ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ, ಅವ್ರು ತಂದು ಕೊಟ್ಟಿದ್ದು ಇದನ್ನು ಫಸ್ಟು ತೊಗೊಂಡು ಬಂದಿದ್ದು. ನೆಕ್ಸ್ಟ್ ನಾನು ಹೋದಾಗ ಈ ರಾಯರ ಫೋಟೋನ ತೊಗೊಂಡು ಬಂದಿದ್ದೆ. ಎಲ್ಲ ರಾಯರ ಭಕ್ತರು ಕೂಡ ಆರಾಧನೆನ ಮಾಡ್ತಾರೆ ಮನೆಯಲ್ಲಿ, ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. 3 ದಿನಗಳ ಕಾಲ ನೀವು ರಾಯರ ಆರಾಧನೆ ಮನೆಯಲ್ಲಿ ಮಾಡೋದ್ರಿಂದ ಅಥವಾ ನೀವು ರಾಯರ ಮಠಕ್ಕೆ ಹೋಗಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ 3 ದಿನಗಳ ಕಾಲ ರಾಯರು ಯಾವಾಗಲೂ ರಾಯರು ತಪಸ್ಸು ಮಾಡ್ತಾ ಇರ್ತಾರೆ. ಸೊ ಈ 3 ದಿನಗಳ ಕಾಲ ರಾಯರು ಕಣ್ಣನ್ನು ತೆರೆದು ತನ್ನ ಭಕ್ತರನ್ನು ನೋಡ್ತಾರಂತೆ. ತನ್ನ ಭಕ್ತರು ಏನೇನು ಸೇವೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋ ರಾಯರು ನೋಡಿ ಹರಿಸ್ತಾರಂತೆ. ಅದೊಂದು ನಂಬಿಕೆ ಇದೆ ರಾಯರಲ್ಲಿ, ರಾಯರ ಭಕ್ತರಲ್ಲಿ. ಹೇಗೇಳಿ ಮೈಯೆಲ್ಲ ಜುಮ್ ಅಂತಿದೆ ನನಗೆ ನಿಜಕ್ಕೂ. ಯಾವಾಗಲೂ ನಾನು ದೇವ್ರ ಮನೆ ಒಳಗಡೆನೇ ರಾಯರ ಪೂಜೆ ಮಾಡ್ಕೊತಿದ್ದೆ, ಆರಾಧನೆ ಮಾಡ್ಕೊತಿದ್ದೆ ಸಿಂಪಲಾಗಿ. ಬಟ್ ಇವತ್ತು ನಂಗೆ ರಾಯರ ಶಕ್ತಿ ಕೊಟ್ಟಿದ್ದಾರೆ, ಏನೋ ಒಂದು ಸ್ವಲ್ಪ ಮಟ್ಟಿಗೆ ನಾನು ಮಾಡಿದ್ದೀನಿ. ಮತ್ತು ರಾಯರಿಗೋಸ್ಕರ ನೋಡಿ ಒಂದು ಬೆಳ್ಳಿ ದೀಪ ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಇವತ್ತೇ ಹಚ್ಚಿ ತೊಗೊತಿದ್ದೀನಿ. ನಾನು ಯಾವುದು ಕೂಡ ಪ್ರೀ ಪ್ಲ್ಯಾನ್ ಮಾಡಿ ನಾನು ಏನೂ ಮಾಡಿಲ್ಲ. ಸಡನ್ನಾಗಿಯೇ ನಮ್ಮ ರಾಯರ ಆರಾಧನೆ ಈಚೆ ಇಟ್ಟು ನಾನು ಟೇಬಲ್ ಹಾಕಿ ಮಾಡಬೇಕಂತ ಅನ್ನಿಸ್ತು. ಸಡನ್ನಾಗಿಯೇ ಎಲ್ಲ ಆಗ್ತಾಯಿದೆ, ಏನಂತ ಗೊತ್ತಿಲ್ಲ. ರಾಯರ ಆಶೀರ್ವಾದ ಏನೋ ಗೊತ್ತಿಲ್ಲ ನನಗೆ. ನಾನು ಫಸ್ಟು ಟೈಮ್ ನಾನು ಕಷ್ಟಪಟ್ಟು ದುಡ್ಡಿದಂಥ ದುಡ್ಡಲ್ಲಿ ನನಗೂ ಕೂಡ ನಾನೇನು ತೊಗೊಂಡಿಲ್ಲ. ಅದರಲ್ಲಿ ರಾಯರಿಗೆ ಅಂತ ದೀಪ ತೊಗೊಂಡು ಬಂದೆ, ಬೆಳ್ಳಿ ದೀಪ. ಯಾವಾಗಲೂ ಹಿತ್ತಾಳೆದು ಹಚ್ತಾ ಇದ್ದೆ ರಾಯರಿಗೆ. ಈ ಸಲ ಏನೋ ಗೊತ್ತಿಲ್ಲ, ಸಡನ್ನಾಗಿ ನನಗೆ ರಾಯರಿಗೋಸ್ಕರ ತೊಗೊಬೇಕು ಅಂತ ಅನ್ನಿಸ್ತು. ಇವತ್ತು ನಾನು ಏನೇ ಇದ್ದರೂ ಏನೇ ಇರ್ಬೋದು ರಾಯರಿಂದನೇ. ಸೊ
ರಾಯರಿಗೋಸ್ಕರ ಅಂತ ನನ್ನ ಕೈಲಾಗಿದ್ದೊಂದು 0% ಅಷ್ಟು ಸೇವೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ದೊಡ್ಡದಾಗೆಲ್ಲ ನಾನು ಮಾಡೋಕ್ಕಾಗಲ್ಲ. 0% ಅಷ್ಟೇ ನಾನು ಮಾಡೋಕ್ಕೆ. ರಾಯರ ಒಂದು ಸೇವಕಿಯಾಗಿ ರಾಯರ ಭಕ್ತೆ ಅನ್ನೋದಕ್ಕಿಂತ ನಾನು ರಾಯರ ಸೇವಕಿ ಅಂತ ಹೇಳ್ಕೊತೀನಿ ಯಾವಾಗಲೂ ಅಷ್ಟೇ. ಅವ್ರಿಗೆ ರಾಯರಿಗೋಸ್ಕರ ಒಂದು ಬೆಳ್ಳಿ ದೀಪ ತೊಗೊಂಡು ಬಂದೆ. ಫಸ್ಟ್ ಟೈಮ್ ನಾನು ಕಷ್ಟಪಟ್ಟು ದುಡ್ಡಿದ್ದು ಸೀರೆ ವ್ಯಾಪಾರ ಮಾಡ್ತೀನಿ, ಸೀರೆ ಬಿಸ್ನೆಸ್, ಅದರಿಂದ ನಾನು ಕಷ್ಟಪಟ್ಟು ತೊಗೊಂಡು ಬಂದಿದ್ದೀನಿ. ಸೊ ನನಗೆ ಆ ಶಕ್ತಿ ಕೊಟ್ಟಿದ್ದು ಇವತ್ತು ರಾಯರಿಂದನೇ ನನಗೆಲ್ಲನೂ ಶಕ್ತಿ ಇರೋದು. ಸೊ ನಾನಿವತ್ತೇನೋ ಒಂಚೂರು ಅರ್ನ್ ಮಾಡ್ತಾಯಿದ್ದೀನಿ, ದುಡಿತಾಯಿದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊತಾಯಿದ್ದೀನಿ, ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂದರೆ ಅದು ರಾಯರಂತಲೇ ಹೇಳ್ಬೋದು. ರಾಯರಿಂದನೇ ನನಗೆಲ್ಲನೂ ಇವತ್ತು ಒಂದು ನೆಮ್ಮದಿ ಅನ್ನೋದು ಮನೆಯಲ್ಲಿ ತುಂಬಾ ನನಗಿದೆ. ರಾಯರಿಗೆ ನಾನು ಎಷ್ಟು ಹೇಳಿದ್ರೂ ಸಾಲದು. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಓಂ ಶ್ರೀ ಗುರು ರಾಘವೇಂದ್ರ ನಮ್ಮ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ತನ್ನೆಲ್ಲ ಮಕ್ಳುಗಳು ರಾಯರು ಒಳ್ಳೇದು ಮಾಡ್ತಾರೆ. ಎಷ್ಟು ಒಳ್ಳೇದು ಮಾಡಲಿ ರಾಯರು ಒಳ್ಳೇದು ಮಾಡಬೇಕು. ರಾಯರು ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಬೇರೆಯವ್ರ ಬಗ್ಗೆ ಚಿಂತೆ ಕೂಡ ಮಾಡಬಾರ್ದು. ರಾಯರು ಅಷ್ಟು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಚೆನ್ನಾಗಿಟ್ಟಿಲ್ಲಿ ನಾನು ಕೇಳ್ಕೊತೀನಿ. ತುಂಬ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಯಾಕೆಂದರೆ ಮಂತ್ರಾಲಯದಿಂದ ಬಂದು ಮಾರನೆಗೆ ಎಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ, ಅದಕ್ಕೆ ಸಿಂಪಲಾಗಿ ರೆಡಿ ಮಾಡಿಕೊಂಡೆ. ಸೊ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹಂಗೇ ಕುಂಕುಮ ಕೊಡೋಕ್ಕೆಲ್ಲ ಜೋಡಿಸಿಟ್ಟಿದ್ದೀನಿ. ಮತ್ತು 5 ಬತ್ತಿ ಮತ್ತು 9 ಬತ್ತಿ ಕೂಡ ಮಾಡ್ಕೊಂಡು ರಾಯರಿಗೆ ಪೂಜೆಲ್ಲ ಆದಮೇಲೆ ಆರತಿ ಮಾಡಬೇಕಲ್ಲ, ಸೊ ಆರತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ತಟ್ಟೆಲಿ 9 ಬತ್ತಿ ತುಪ್ಪದ ಬತ್ತಿ ಇಟ್ಕೊಂಡಿದ್ದೀನಿ ಮತ್ತು 5 ತುಪ್ಪದ ಬತ್ತಿ ಇಟ್ಕೊಂಡಿದ್ದೀನಿ. ಸೊ ಸಂಜೆ ಆಯಿತು, ದೀಪ ಹಚ್ಚೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದಲ್ಲ, ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಏನೋ ಒಂಥರ ಚೆನ್ನಾಗಿ ಕಾಣಿಸಿದ್ರು ರಾಯರು. ಸಿಂಪಲಾಗಿ ನಾನು ಪೂಜೆ ಮಾಡಿದ್ದೆ, ಏನೋ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಏನೂ ಮಾಡಿರಲಿಲ್ಲ. ಸೊ ಏನಾರು ಪ್ರೀ ಪ್ಲ್ಯಾನ್ ಮಾಡಿದರೆ ನೀಟಾಗಿ ಹೂವೆಲ್ಲ ತೊಗೊಂಡು ವಿಡಿಯೋ ಎಲ್ಲ ತೊಗೊಂಬಂದೆಲ್ಲ ಫೋನ್ಸ್ ನೀಟಾಗಿ ಮಾಡ್ತಿದ್ದೆ. ಸೊ ಕಟ್ಟಿರೋ ಹೂವನ್ನೇ ತೊಗೊಂಡು ಬಂದು ಅರ್ಜೆಂಟಲ್ಲಿ ಹೆಂಗೋ ಒಂದು ಮಾಡಿದೆ. ರಾಯರು ನನ್ನ ಕೈಲೇನೋ ಮಾಡಿಸ್ಕೊಬೇಕಾಗಿತ್ತು. ಅವ್ರ ಆರಾಧನೆ ಚೈತಿ ಅನ್ನೋದೇನೋ ಇತ್ತೇನೋ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಒಂದಿತ್ತು ಆ ಚೈತಿ ಮಾಡಬೇಕು ಅನ್ನೋದು. ಸೊ ಅದೊಂದು ರಾಯರು ಈಡೇರಿಸಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ತುಪ್ಪ ಬಿಟ್ಟಿದ್ನಲ್ಲ ದೀಪಕ್ಕೆಲ್ಲ, ಅದು ಮಧ್ಯಾಹ್ನ ಬಿಟ್ಟಿದ್ದಾಗ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು. ಇವಾಗ ಗುರುತಾನೇ ಇರಲಿಲ್ಲ. ಹಂಗೋ ಹಿಂಗೋ ಮಾಡಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟು ಹಚ್ಚಿದೆ. ಮತ್ತು ಬಂದವ್ರಿಗೆ ಸ್ವಲ್ಪ ಪ್ರಸಾದ ಕೊಡೋಣ ಅಂತೇಳಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಅರ್ಶಿನ ಕುಂಕುಮ ಮತ್ತು ಬ್ಲೌಸ್ ಪೀಸು ಎಲೆಕ್ಕೆ ಎಲ್ಲ ಕೊಟ್ಟು ಪ್ರಸಾದ ಕೊಡೋಣ ಅಂತ. ಗಂಧದ ಕಡ್ಡಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಬಟ್ ಅದೇನೋ ನಂಗೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ದಿರಾ ನಿಜ ಏನೋ ಒಂಥರ ಸಮಾಧಾನನೇ ಆಗೋದಿಲ್ಲ. ಸೊ ಅದಕ್ಕೆ ಗಂಧದ ಕಡ್ಡಿ ನಾನು ಪೂಜೆ ಮಾಡ್ತೀನಿ. ಇಲ್ಲಿ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಪೂಜೆ ಹೇಗೆ ಮಾಡಿದೆ ನೋಡ್ಕೊಬನ್ನಿ. ತುಂಬ ಸಿಂಪಲಾಗಿ ಪೂಜೆ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾವುದೋ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ರಾಯರೆಲ್ರಿಗೂ ಒಳ್ಳೇದು ಮಾಡಲಿ, ರಾಯರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.